ನಮಸ್ಕಾರ ಸ್ನೇಹಿತರೆ, ನಾನಿವತ್ತೊಂದು ತುಂಬಾ ಪವರ್ಫುಲ್ ನಿಮ್ಮ ಸಾಲ ತೀರುವಂತಹ ಒಂದು ಒಳ್ಳೆ ತಂತ್ರವನ್ನು ಹೇಳ್ಕೊಡೋಣ ಅಂತ ಹೇಳಿ ಬಂದಿದ್ದೇನೆ. ನಿಮ್ಮದು ಎಷ್ಟೇ ಸಾಲ ಇರಲಿ, ಹಾಗೆ ಎಷ್ಟೇ ಸಮಸ್ಯೆಗಳಿರಲಿ, ನಮ್ಮ ಜೀವನದಲ್ಲಿ ನಮಗೆ ಸಾಲನೇ ತೀರ್ತಾ ಇಲ್ಲ, ನಮ್ಮ ಕಷ್ಟನೇ ಪರಿಹಾರ ಆಗ್ತಾ ಇಲ್ಲ ಅನ್ನೋರು ಈ ಸಣ್ಣ ಕೆಲಸ ನೀವು ಮಂಗಳವಾರ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿ ಎಷ್ಟೇ ಬೆಟ್ಟದಂತಹ ಸಾಲ ಇದ್ದರೂ ಕೂಡ ಕ್ಷಣದಲ್ಲಿ ತೀರುತ್ತೆ ಅಂತಲೇ ಹೇಳ್ಬೋದು. ಹಾಗೆ ನಿಧಾನವಾಗಿ ಆ ಸಾಲ ತೀರ್ತಾ ಬರುತ್ತೆ, ಹಾಗೆ ನಿಮ್ಮ ಜೀವನದಲ್ಲಿ ತುಂಬಾ ಏಳಿಗೆ ಆಗ್ತಾ ಇರುತ್ತೆ. ಸೊ ಈ ಒಂದು ತಂತ್ರವನ್ನು ನೀವು ಮಾಡೋದ್ರಿಂದ ಜೀವನದಲ್ಲಿ ಯಶಸ್ಸು ಹಾಗೆ ಕೀರ್ತಿ ಪ್ರತಿಯೊಂದು ಸಂಪಾದನೆ ಮಾಡ್ಬೋದು. ಆ ತಂತ್ರ ಏನಪ್ಪ ಅಂದರೆ, ನೀವು ಮಂಗಳವಾರ ಆಂಜನೇಯನ ದೇವಸ್ಥಾನಕ್ಕೆ ಹೋಗಬೇಕಾಗತ್ತೆ. ನೀವು ಯಾವುದಾದರೂ ಒಂದು ಮಂಗಳವಾರ ನೀವು ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ನೀವು ಹೋಗಬೇಕಾದ್ರೆ ಮುಖ್ಯವಾಗಿ ಒಂದು ಬೆಂಕಿ ಪಟ್ಟಣವನ್ನು ತೆಗೆದುಕೊಂಡು ಹೋಗಬೇಕಾಗತ್ತೆ. ಸ್ನೇಹಿತರೆ, ನೆನಪಿರಲಿ, ಒಂದು ಬೆಂಕಿ ಪಟ್ಟಣ, ಹೊಸ ಬೆಂಕಿ ಪಟ್ಟಣನ ನೀವು ಶುದ್ಧವಾಗಿ ಸ್ನಾನ ಮಾಡಿ ನೀವು ಬೆಳಗ್ಗೆ ಹೋಗಬೇಕಾಗತ್ತೆ. ಹಾಗೆ ನೀವು ಹೋಗಿ ಆ ಬೆಂಕಿ ಪಟ್ಟಣ ಹಿಡ್ಕೊಂಡು ನೀವು ಆಂಜನೇಯನಿಗೆ ಪ್ರಾರ್ಥನೆನ ಸಲ್ಲಿಸಬೇಕಾಗತ್ತೆ. ನನ್ನ ಕಷ್ಟ ಇಷ್ಟಿದೆ ಸ್ವಾಮಿ, ಹಾಗೆ ನನ್ನ ಸಾಲ ಇಷ್ಟಿದೆ, ಇದನ್ನು ಬೇಗ ತೀರಿಸುವಂಥ ಶಕ್ತಿ ನಮಗೆ ಬರಲಿ, ಹಾಗೆ ಸಾಲ ಎಲ್ಲ ತೀರಿ ನಾವು ನೆಮ್ಮದಿಯಾಗಿ ಇರುವಂತೆ ನೀನು ಮಾಡಬೇಕು ತಂದೆ ಅಂತ ನಿಮ್ಮ ಕಷ್ಟ ಅಥವಾ ನಿಮ್ಮ ಏನು ಆಸೆ ಇರುತ್ತೆ ಎಲ್ಲವನ್ನು ಕೂಡ ನೀವು ಬೆಂಕಿ ಪಟ್ಟಣ ಹಿಡ್ಕೊಂಡು ಆಂಜನೇಯ ಸ್ವಾಮಿ ಮುಂದೆ ನೀವು ಪ್ರಾರ್ಥನೆ ಮಾಡೋದ್ರಿಂದ ನಿಮ್ಮ ಸಾಲವನ್ನು ಆದಷ್ಟು ಬೇಗ ತೀರಿಸಿ ನೀವು ನೆಮ್ಮದಿಯಾಗಿ ಇರಬಹುದು. ಹಾಗೆ ಇದರಲ್ಲಿ ಒಂದು ಅಡೆತಡೆ ಬರುತ್ತದೆ. ಏನಂದರೆ, ನೀವು ಮಂಗಳವಾರ ಯಾರ ಜೊತೆ ಕೂಡ ನೀವು ಮಾತನಾಡಬಾರ್ದು ಹೋಗಬೇಕಾದ್ರೆ, ಹಾಗೆ ಬರಬೇಕಾದ್ರೆ ನೀವು ಏನಿದ್ರೂ ಹೋಗಬೇಕು. ಹಾಗೆ ನಿಮ್ಮ ಕಷ್ಟ ಪರಿಹಾರ ಆಗಬಾರ್ದು ಅಂಥೇಳಿ ನಿಮಗೆ ಮಾತಾಡ್ಸೋಕ್ಕೆ ಬರ್ತಾರೆ. ಸೊ ನೀವು ಯಾರ ಹತ್ರನೂ ಮಾತಾಡದೆ ನೀವು ಕೈಯಲ್ಲಿರುವ ಬೆಂಕಿ ಪಟ್ಟಣನ ಮಾತ್ರ ಹಿಡ್ಕೊಂಡು ಯಾರಿಗೂ ಕಾಣದೇ ಇರುವ ರೀತಿ ನೀವು ಆಂಜನೇಯ ದೇವಸ್ಥಾನದಲ್ಲಿ ನೀವು ಬಚ್ಚಿಡಬೇಕಾಗತ್ತೆ. ಸ್ನೇಹಿತರೆ, ಆ ಒಂದು ಬೆಂಕಿ ಪಟ್ಟಣ ಯಾರ ಹತ್ರನೂ ನೀವು ಮಾತಾಡಬಾರ್ದು. ಹಾಗೆ ದೇವರಲ್ಲಿ ಪ್ರಾರ್ಥನೆ ಮಾಡಿ ನಿಮ್ಮ ಸಮಸ್ಯೆ ಏನಿದೆ ಅದರಲ್ಲಿ ಹೇಳಿಕೊಂಡು ಆ ಬೆಂಕಿ ಪಟ್ಟಣ ಯಾರ ಕಣ್ಣಿಗೂ ಕಾಣದೇ ಇರುವ ರೀತಿ ದೇವಸ್ಥಾನದಲ್ಲಿ ನೀವು ಬಚ್ಚಿಟ್ಟು ಹಿಂದೆ ತಿರುಗದು ನೋಡದೆ ಹಾಗೆ ಬರಬೇಕಾಗತ್ತೆ. ಯಾರೇ ನಿಮ್ಮನ್ನು ಮಾತಾಡಿಸ್ಬೋದು, ತಡೆದು ನಿಲ್ಲಿಸ್ಬೋದು, ನಿಮ್ಮನ್ನು ಕೇಳಬಹುದು. ನೀವು ಯಾವುದಕ್ಕೂ ಕೂಡ ನೀವು ಪ್ರತಿಕ್ರಿಯೆ ಕೊಡದೆ ನೀವು ಆ ಬೆಂಕಿ ಪಟ್ಟಣನ ನೀವು ತೊಗೊಂಡೋಗಿ ಬಚ್ಚಿಟ್ಟು ನೀವು ಮನೆಗೆ ಹಿಂದಿರುಗಬೇಕಾಗತ್ತೆ. ಸ್ನೇಹಿತರೆ, ಮನೆಗೆ ಹಿಂದಿರುಗಿ ನೀವು ದೇವರಿಗೆ ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡಬೇಕಾಗತ್ತೆ. ನಿಮಗೆ ಯಾವುದೇ ರೀತಿ ಸಮಸ್ಯೆ ಇದ್ದರೂ ಕೂಡ ನಿಮ್ಮ ಸಾಲವನ್ನು ತೀರಿಸಬೇಕು ಅನ್ನಂಗಿದ್ರೆ ಈ ರೀತಿ ಸರಳವಾದ ನೀವು ತಂತ್ರವನ್ನು ಮಾಡೋದ್ರಿಂದ ಖಂಡಿತ ನಿಮ್ಮ ಸಾಲ ಬೆಟ್ಟದಷ್ಟೇ ಇರುವಂತಹ ಸಾಲ ಮಂಜಿನಂತೆ ಕರಗ್ತಾ ಬರುತ್ತೆ. ನಿಮ್ಮ ಪರಿಹಾರ ಕೂಡ ಆಗುತ್ತೆ. ಹಾಗೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಸುತ್ತೆ. ಹಾಗೆ ಹಣಕಾಸಿಗೆ ಕೂಡ ಕೈಯಲ್ಲಿ ನಿಲ್ಲುತ್ತೆ. ಖಂಡಿತ ಮಂಗಳವಾರ ಈ ತಂತ್ರವನ್ನು ಮಾಡಿ ಸ್ನೇಹಿತರೆ, ನಿಮಗೆ ಜೀವನದಲ್ಲಿ ಯಾವ ರೀತಿ ಏಳಿಗೆ ಆಗ್ತಾ ಇದೆ ಹಾಗೆ ಅನುಕೂಲ ಆಗ್ತಿದೆ ಅನ್ನೋದನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನಿಮಗೆ ಯಾವುದೇ ರೀತಿ ಸಮಸ್ಯೆ ಇದ್ದರೂ ಪರಿಹಾರ ಬೇಕು ಅಂದರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ದಯವಿಟ್ಟು ವಿಡಿಯೋನ ನೋಡಿದಷ್ಟು ಆದಷ್ಟು ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇನ್ನು ಹೆಚ್ಚಿನ ವಿಡಿಯೋಗಳನ್ನು ನಾನು ಮುಂದಿನ ವಿಡಿಯೋಗಳನ್ನು ತರ್ತಾ ಹೋಗ್ತೀನಿ. ಸೊ ನಿಮ್ಮೆಲ್ಲರಿಗೂ ನನ್ನ ವಿಡಿಯೋಗಳು ಇಷ್ಟ ಆಗ್ತಿದೆ ಅಂತ ಭಾವಿಸ್ತಾ ಇದ್ದೀನಿ ಸ್ನೇಹಿತರೆ. ಸೊ ವಿಡಿಯೋ ನೋಡಿದ್ದಕ್ಕೆ ತುಂಬು ಹೃದಯದ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ.